ಶಿವಶರಣ ಮಾದಾರ ಚೆನ್ನೈಯವರ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆಯ ಸರ್ವಾಂಗೀಣ ಮುಖಂಡತ್ವವನ್ನು ವಹಿಸಿರುವಂಥ ಈ ನೆಲದ ಜಾತಿಯ ಬಲಿಷ್ಠ ನಾಯಕರು, ಸಜ್ಜನ ರಾಜಕಾರಣಿಗಳು, ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರು. ಅವ್ರಿಗೆ ಮತ್ತೊಂದು ಇಲಾಖೆ ಇದೆ, ಅಳತೆ ಮತ್ತು ತೂಕ ಅಂತಲೂ ಐತೆ. ನನಗೆ ಗೊತ್ತಾಗಲಿಲ್ಲ ಅದ್ಯಾವುದು ಅಂತ. ಅದರ ಮುಖ್ಯಸ್ಥರು ಕೂಡ ಸಮುದಾಯದ ಹಿತಚಿಂತಕರಾದಂಥ ಮುನಿಯಪ್ಪ ಸರ್ಜಿ ಅವರಿಗೆ ಶರಣಗಳನ್ನು ಸಮರ್ಪಣೆ ಮಾಡಿ, ಇಲ್ಲಿ ಮಾತಾಡೋರು ಮಹಾರಾಷ್ಟ್ರದವರು ತುಂಬ ಜನ ಸ್ವಾಮೀಜಿ ಸ್ವಾಮೀಜಿ ಅಂತ ಹೇಳಿದ್ರು. ಬಹುಶಃ ನಮಗೆ ಸ್ವಾಮೀಜಿ ಅಂದ್ಕೊಂಡು ನಾನು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ನಾನು ನಮ್ಮ ಸಿದ್ದರಾಜ ಸ್ವಾಮೀಜಿ, ನಮ್ಮ ಪೂರ್ಣಾನಂದ ಭಾರತಿ ಸ್ವಾಮೀಜಿ ಅಂತ ಅಂದ್ಕೊಂಡಿದ್ದೆ. ಆದರೆ ಮಹಾರಾಷ್ಟ್ರದವರ ಮುಖಂಡರು ಮಾತಾಡ್ಬೇಕಾದ್ರೆ ನಾರಾಯಣ ಸ್ವಾಮೀಜಿ ಅಂತ ನನಗೆ ಭಾರಿ ಗೊಂದಲ ಆಯಿತು. ನಾರಾಯಣ ಸ್ವಾಮೀಜಿ ನಮ್ಮ ಕಮ್ಯುನಿಟಿನಲ್ಲಿ ಯಾರೂ ಇಲ್ಲ. ನಾರಾಯಣ ಸ್ವಾಮಿ ಇದ್ದಾರೆ, ಎಕ್ಸ್ ಯೂನಿಯನ್ ಮಿನಿಸ್ಟರ್. ಆಮೇಲೆ ಗೊತ್ತಾಯಿತು ಅವರು ಸ್ವಾಮೀಜಿ ಇರುವಂಥ ಎಲ್ಲ ತಾಕತ್ತು, ಗುಣಗಳು, ಎಲ್ಲ ದೃಷ್ಟಿಕೋನಗಳು ಇದೆ. ಆಮೇಲೆ ಸ್ವಾಮೀಜಿಗಳು ನಿಯಂತ್ರಣ ಮಾಡುವಂಥ ಕೆಪಾಸಿಟಿನೂ ಈ ಹ್ಯಾವ್ ಇನ್ ಗುಡ್ ವೇ ಅಂತ ನನ್ನ ಆತ್ಮೀಯರು, ಭಾಳಷ್ಟು ಒಡನಾಡಿಗಳು, ಹಿರಿಯರು, ನನ್ನ ಅಣ್ಣನ ಸಮಾನನಾದಂಥ ಭಾರತ ಸರ್ಕಾರದ ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಿ ಅನ್ನೋರೆ ಸಾತ್ವಿಕ ರಾಜಕಾರಣಿ. ಅವರು ಸಾತ್ವಿಕ ರಾಜಕಾರಣಿ ಆಗಿರೋದಕ್ಕೆ ಸೋತರು. ಅವರೊಂದಷ್ಟು ಮಾರ್ಗ ಬದಲಾಯಿಸಬೇಕಿತ್ತು ಚಂದ್ರಪ್ಪನವರು. ಪಾಪ ನೊಂದ್ಕೊತಾರೆ, ಒಳ್ಳೆ ವ್ಯಕ್ತಿಗಳಿಗೆ ಮಣೆ ಹಾಕೋದಿಲ್ಲ ಜನ, ಒಂದಷ್ಟು ಮಾರ್ಗ ಬದಲಾಯಿಸ್ಬೋದು ಅಂತ ನನ್ನ ಆತ್ಮೀಯ ಸಾತ್ವಿಕ ರಾಜಕಾರಣಿ ಬಿ ಎನ್ ಚಂದ್ರಪ್ಪನವರೇ, ಎಲ್ಲ ಪೂಜ್ಯ ಗುರುಗಳೇ, ಎಲ್ಲ ಮುಖಂಡರುಗಳೇ, ಪ್ರೊಫೆಸರ್ ಸರ್ಗಳೇ, ಅಕಾಡೆಮಿಕ್ ವಲಯದಿಂದ ಎಲ್ಲ ಅದ್ಭುತ. ನೀವು ಅದ್ಭುತ. ಯು ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ಸ್ ಟು ಅವರ್ ಕಮ್ಯುನಿಟಿ ಇನ್ ಫ್ಯೂಚರ್. ನಿಮ್ಮ ಬರಹ, ನಿಮ್ಮ ಭಾಷಣ, ನಿಮ್ಮ ಕೃತಿಗಳು ನಮ್ಮ ಸಮಾಜ ಗಟ್ಟಿಯಾಗಲಿಕ್ಕೆ ಅತ್ಯಂತ ಗಟ್ಟಿ ಸೋಪಾನಗಳು. ಈಗೆಲ್ಲ ನಾವು ಮರ್ತು ಬಿಟ್ಟಿದ್ದೇವೆ ನಿಮ್ಮನ್ನು. ಆಮೇಲೆ ನಾವು ನೊಂದ್ಕೊತೇವೆ. ಆ ಗಂಗಾಧರ ಭಾಷಣ ಕೇಳಬೇಕಿತ್ತು, ಈ ಸದಾಶಿವ ಬುಕ್ ಓದಬೇಕಿತ್ತು, ಆ ಒಡ್ಗೆರೆದು ಓದಬೇಕಿತ್ತು, ಅನಂತರಾಮಯ್ಯದು ಓದಬೇಕಿತ್ತು. ಈ ರೀತಿ ನೆನಪು ಮಾಡ್ಕೊಂಡು ಕಾಲ ಕಳೆದ್ರೆ ಮುಗಿದೋಯ್ತು. ಆ ಕಾಲಕ್ಕೆ ಏನು ಬರ್ತದೆ ಆಗ ಏನು ಕ್ಯಾಶ್ ಮಾಡ್ಕೋಬೇಕು. ನಮ್ಮ ಸಮಾಜ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಗಟ್ಟಿಗೊಳ್ಳದೆ ಹೋದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ನೀವು ನಲುಗಿ ಹೋಗುತ್ತೀರಾ, ಕಣ್ಮರೆಯಾಗುತ್ತೀರಾ, ಎಲ್ಲರೊಳಗೆ ಒಂದಾಗಿ ಕಾಣಲಾಗುತ್ತೀರಾ. ಮೊದಲಿಲ್ಲಿ ಆಗಬೇಕಾದದ್ದು ಹಿಸ್ಟ್ರಿಯನ್ನು ಬರೀ ಓದೋದಲ್ಲ, ಹಿಸ್ಟ್ರಿ ಓದಿ ನೀನು ಹಿಸ್ಟ್ರಿ ಆಗುವಂತ ಅಷ್ಟೇ ಅರ್ಥ. ಹಿಸ್ಟ್ರಿ ಓದಿ ಸುಮ್ಮನೆ ಮಲ್ಕೊಳ್ಳೋದಲ್ಲ. ಎಷ್ಟು ಜನ ಹಿಸ್ಟ್ರಿ ಮಾಡಿದ್ದಾರೆ? ದಾರ್ಶನಿಕರು, ಸಂತರು, ಕವಿಗಳು, ಬರಹಗಾರರು, ವಿದ್ವಾಂಸರು, ಅಕಾಡೆಮಿಗಳು. ವಾಟ್ ನೆಕ್ಸ್ಟ್? ಈಗ ಏನು ವರ್ತಮಾನದಲ್ಲೇನು ಅಂದರೆ ಸುಮ್ಮನೆ ಸಮಯ ಕಳೆಯೋದಾಗಿದೆ. ನನ್ನ ಜನದಲ್ಲಿ ಈಗಲೂ ಕೂಡ ಆರ್ಥಿಕ ಅಸಮಾನತೆ ಇದೆ. ಅಧಿಕಾರ ಕೆಲವರಿಗೆ ಸಿಕ್ಕಿದೆ, ಕೆಲವರು ಸಿಕ್ಕಿಲ್ಲ. ಈಗ ನೋಡಿ, ನಮ್ಮ ಇಲ್ಲಿ ದುಗ್ಗಪ್ಪ ಸರ್ ಇದ್ದಾರೆ, ಗೋನಾಳ್ ಸರ್ ಇದ್ದಾರೆ, ಬಾಬುರಾವ್ ಮೂರ್ತಿ ಸರ್ ಇದ್ದಾರೆ, ದೇವನೂರು ಇದ್ದಾರೆ, ಇನ್ನು ಕೆಲವರು ಯಾರು ಎದ್ದೋಗಿದ್ದಾರೆ ಅಂತ ಕಾಣುತ್ತೆ. ನೋಡಿ, ಅಂಥವ್ರು ಕೂಡ ಸಮಾಜದ ಆಸ್ತಿ ಬೆಳೆಸ್ಕೋಬೇಕು. ಎಕ್ಸ್ಪೋರ್ಟೇಷನ್ನು ಕೂಡ ನಮಗೆ ಆಸ್ತಿ, ಈಗ ರನ್ನಿಂಗ್ ಇರೋರು ಆಸ್ತಿ. ನಮ್ಮ ನಾರಾಯಣ ಸ್ವಾಮಿ ಅವರು ಎಷ್ಟು ಸರಿ ಎಕ್ಸ್ ಆದರೂ ಕೂಡ ಅವ್ರು ಯಾವಾಗಲೂ ಒಂಥರ ಮಿನುಗುವಂಥ ತಾರೆ ಇನ್ ಪೊಲಿಟಿಕಲ್ ಫೀಲ್ಡ್. ಅವ್ರು ಎದಗುಂದಲ್ಲ ಸೋತಿದ್ದೀನಿ ಅಂತ, ಅದು ಚಂದ ಆಯ್ತಾರೆ. ಇವತ್ತು ಆಂಜನೇಯ ಸರ್ ಬರಬೇಕಿತ್ತು, ಅನಿವಾರ್ಯ ಬಂದಿಲ್ಲ. ಬಟ್ ಅವರು ಇದಕ್ಕೆ ಬೆಂಬಲ ಇದ್ದಾರೆ. ತಿಮ್ಮರಾಯಪ್ಪ ಬರಬೇಕಿತ್ತು. ಇದು ಮಾಯಾವತಿ ಪಕ್ಷದ ಮಾರಸಂದ್ರ ಮುನಿಯಪ್ಪ. ಇದು ಪಕ್ಷಾತೀತವಾದಂಥ 2 ಫೌಂಡೇಶನ್ ಒಂದು ಸಭೆ ಮಾಡಿದ್ದೀರ. ನೀವು ಎಲ್ಲರನ್ನ ಒಳಗೊಂಡು ಎಲ್ಲರಿಗೂ ಶಕ್ತಿ ತುಂಬುವ ಕೆಲಸವನ್ನು ಮಾಡಿದಾಗ ಮಾತ್ರ ಮಹಾಸಭಕ್ಕೆ ಬೆಲೆ ಬರುತ್ತದೆ, ಮಹಾಸಭಕ್ಕೆ ಶಕ್ತಿ ಬರುತ್ತದೆ. ಈಗ ಹೇಳಿದ್ರಿ ಸಚ್ ಎ ಟೈಪ್ ಆಫ್ ಎನರ್ಜಿ ನಮ್ಮ ಮುನಿಯಪ್ಪಾಜಿ ಹ್ಯಾವ್. ಈಗ ಸದಾಶಿವ ಹೇಳಿದ್ರು, ಇನ್ 1926 established one organization in the name of ಶ್ರೀ ಆದಿಜಾಂಬವ ವಿದ್ಯಾಭಿವೃದ್ಧಿ ಸಂಘ ಅಟ್ ಗೋಪಾಲ್ಪುರ. ಅಲ್ಲಿ ಮಾದಿಗರು ವಾಸ ಮಾಡೋ ಏರಿಯಾ ಗೋಪಾಲ್ಪುರ. ನಮ್ಮರೆಲ್ಲ ಇಂದಿರಾನಗರ, ಗೋಪಾಲ್ಪುರ, ಅಂಬೇಡ್ಕರ್ ಅಂದೇ ಖುಷಿ ಆಗ್ಬಿಡ್ತಾರೆ. ಗಾಂಧಿನಗರ ಅಂದರೆ ಅಲ್ಲಿರೋದೆಲ್ಲ ಡಿಪ್ರೆಷನ್ ಕ್ಲಾಸ್. ಬಟ್ ಅಪ್ವರ್ಡ್ ಆಗೇ ಇಲ್ಲ. ಅದಕ್ಕೆ ಅದರಿಂದ ಹೊರಬರಬೇಕು. 1926 ಸಂಘ ಆಯ್ತಲ್ಲ, ಐ ಹ್ಯಾವ್ ಎನ್ ಹಿಸ್ಟ್ರಿ, ಐ ಹ್ಯಾವ್ ಎನ್ ಡಾಕ್ಯುಮೆಂಟ್ಸ್ ಅಬೌಟ್ ದಟ್ ಆರ್ಗನೈಜೇಷನ್. ಯಾರಿದ್ರು ಆಗ ಅಧ್ಯಕ್ಷ ಯಾರು, ಉಪಾಧ್ಯಕ್ಷ ಯಾರು, ಖಜಾಂಚಿ ಯಾರು, ಅವರು ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು ನಮ್ಮ ಸಂಘಕ್ಕೆ ಮಹಾಪೋಷಕರಾಗಿದ್ದಾರೆ. ಆಮೇಲೆ 26ಕ್ಕೆ ಆಯ್ತಲ್ಲ,
ಆಗಿನ ಕಾಲದಲ್ಲಿ 1926ರಲ್ಲಿ ಯಾರು ವಯಸ್ಸಿದ್ದು ಸ್ವಾಮೀಜಿಗಳು ಹೆಂಗ್ ಎನರ್ಜೆಟಿಕ್ ಇದ್ರೋ, ಮಾದಿಗ ಜಾತಿಯ ಸ್ವಾಮೀಜಿ ಆದಿಜಾಂಬವ ಅನ್ನುವ ಹೆಸರಿನಿಂದ ಕರೆದುಕೊಳ್ಳುವ ಮಾದಿಗ ಸ್ವಾಮೀಜಿಗಳು ಮಹಾಪೋಷಕರಾಗಿದ್ದರು ಆ ಸಂಘಕ್ಕೆ. ಯಾಕೆ ಮರೀತೀರಾ? ಯಾಕೆ ಹೇಳೋದಿಲ್ಲ? ಇತಿಹಾಸವನ್ನು ತಿರುಚಿ ನೀವೇನಾದರೂ ಭವಿಷ್ಯವನ್ನು ಕಟ್ಟಲಿಕ್ಕೆ ಹೋದರೆ ಎಂದಿಗೆ ಆಗ್ತದ? ಅದು ಆಗೋದಿಲ್ಲ. ಸಂದರ್ಭಕ್ಕೆ ಆಗ್ಬಿಡುತ್ತದೆ. ಯು ಬಿಕಮ್ ಎನ್ ಲೀಡರ್ ದ ಟೈಮ್ ಓನ್ಲಿ, ಬಟ್ ವಾಟ್ ನೆಕ್ಸ್ಟ್ ಕಳೆದೋಗ್ಬಿಡ್ತೀರ. ಇತಿಹಾಸ ಮರೆಮಾಚುವುದನ್ನು ಕೆಲಸ ಬಿಡಬೇಕು. ಅಂದರೆ ನಿಮ್ಮ ಜಾಂಬವ ಸ್ವಾಮೀಜಿಗಳು 1926ರಲ್ಲಿ ಸಮಾಜಕ್ಕೆ ದುಡಿದಿದ್ದಾರೆ, ಸಮಾಜದ ಸಂಘಕ್ಕೆ ಮಹಾಪೋಷಕರಾಗಿದ್ದಾರೆ. ಅವರ ಹೆಸರುಗಳು ಕೂಡ ವಾರ್ಷಿಕ ವರದಿ ಪುಸ್ತಕದಲ್ಲಿ ಪ್ರಕಟವಾಗಿದೆ. ಅದು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಯಾರೂ ಇಲ್ಲ ಈಗ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮ್ಮನ್ನು ನೆನಪು ಮಾಡ್ಕೊಂಡಿದ್ದಾರೆ. ನಾವು ಹಳ್ಳಿಯಲ್ಲಿ ಸುತ್ತಿ ತಂದು ಕಾಳು ಕಡಿಯನ್ನು ಆಗಿನ ಕಾಲದಲ್ಲಿ 5 ರೂಪಾಯಿ 2 ರೂಪಾಯಿ 8 4 ತೂತದ ಬಿಲ್ಲಗಳನ್ನು ಕೊಟ್ಟವರು ಸ್ವಾಮೀಜಿಗಳು. ಕಾಳುಗಳನ್ನು ಕೊಟ್ಟು ಆಗ ಮುದ್ದೆ ಸರ ಕೊಟ್ಟವರು. ಮರಿತೀರಲ್ರಿ ನೀವು? ಮರಿತೀರಲ್ರಿ? ಮರಿಬಾರ್ದು. ಮಾದರದ ಮಹಾಸಭಾ ಮಾಡಿದ್ರಿ. ವಿ ಆರ್ ವಿತ್ ಯು, ಆಲ್ ದ ಸ್ವಾಮೀಜೀಸ್ ಆಫ್ ಕಮ್ಯುನಿಟಿ, ವಿ ಆರ್ ವಿತ್ ಯು. ಯಾಕಾಗಿಲ್ಲ? ವೋಟ್ ಹಾಕಿದ್ರೆ ನಿಮಗೆ ಕಳ್ಕೊಳ್ಳೋದೇನೈತಿ? ನಾವು ಯಾಕೆ ನೀವು ಮಹಾಪೋಷಕರಾಗಬಾರ್ದು? ನಿಮಗೆ ಅಟ್ಲೀಸ್ಟ್ ಮಾರ್ಗದರ್ಶಕ ಯಾಕಾಗಬಾರ್ದು? ಎಲ್ಲ ಜಾತಿನಲ್ಲಿ ರಾಜ್ಯದಲ್ಲಿ ಕುರುಬರು, ಉಪ್ಪಾರರು, ಮಡಿವಾಳರು, ಯಾದವರು, ವೀರಶೈವ ಲಿಂಗಾಯತ ಎಲ್ಲರೂ ಅವ್ರವ್ರ ಸ್ವಾಮಿಗಳನ್ನ ಹಾಕೋದಂದ್ರೆ ನಮ್ಮ ಜೊತೆ ಪೀಠಗಳಿವೆ, ಸ್ವಾಮಿಗಳಿವೆ. ನಾವು ಬಲಿಷ್ಠರಿದ್ದೇವೆ, ನಾವು ಮುನ್ನುಗ್ಗುತ್ತೇವೆ, ನಾವು ಶಕ್ತಿವಂತರು, ನಾವು ಆಧ್ಯಾತ್ಮಿಕವಾಗಿ ಬಲಿಷ್ಠರು, ನಾವು ಎಲ್ಲವನ್ನು ಸಾಧಿಸುತ್ತೇವೆ ಅಂತ. ನೀವೇನ್ರಿ ಮಾದಿಗರಿಗೆ ಸ್ವಾಮಿಗಳನ್ನ ಹೇಳಾಕ್ಬಿಟ್ಟು ಎಲ್ಲ ಮಾಡ್ತೀವಿ, ವಿ ವಿ ಡೂ ಎನಿಥಿಂಗ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನಿದು? ಯಾಕಿದಂದ್ರೆ ಮುನಿಯಪ್ಪಾಜಿ ಬಗ್ಗೆ ಅಲ್ಲ, ಅವ್ರು ಸಾತ್ವಿಕರಾದ ಕಡೆ, ಅವರಷ್ಟು ಪಾಲಿಶ್ಡ್ ಪೊಲಿಟಿಷಿಯನ್, ಕಲ್ಚರ್ಡ್ ಪೊಲಿಟಿಷಿಯನ್ ಇವ್ರನ್ನು ಕೂಡ ನಾನೇ ಸುಮ್ಮನೆ ಕೂಡ ಬಿಟ್ಟು ನೋಡ್ರಿ. ನಾವು ಪೊಲಿಟಿಷಿಯನ್ನ ಮೆಚ್ಚಬೇಕ್ರಿ. ಇವತ್ತು ನಮ್ಮ ಸೌಭಾಗ್ಯ ಇದರೇ ಇವರೊಬ್ಬರು ಮಂತ್ರಿ, ತಿಮ್ಮಾಪುರ ಒಬ್ಬರು ಮಂತ್ರಿ. ಅವರು ನಮ್ಮ ತೆಕ್ಕಿಗೆ ಇಟ್ಕೋಬೇಕ್ರಿ, ನಾವು ಜೋಪಾನವಾಗಿ ಜತನ ಮಾಡ್ಬೇಕ್ರಿ. ಅವ್ರನ್ನು ಕಳ್ಕೊಂಡ್ರೆ ನಾವು ಮೂಲೆ ಗುಂಪಾಗ್ಬಿಡ್ತೀವಿ, ಕೊನೆಗೆ ಅಳಬೇಕಾಗ್ತದೆ. ಅಳಂತರ ನೋಡಿ ಅವ್ರ ಮರಿಗೆ ಬಾಗ್ಲಾಕ್ಬೇಕಾಗ್ತದೆ. ಮುನಿಯಪ್ಪರು ಅವ್ರಿಗೆ ಶಕ್ತಿ ಕೊಟ್ಟರೆ ಅವ್ರದ್ದು ಯಾವಾಗಲೂ ದಾಸೋಹದ ಮನೆ ಬಾಗಿಲು ತೆಗೆದು ಬಿಡುತ್ತೆ. ನಾರಾಯಣ ಸ್ವಾಮಿದು ಮನೆಯೇ ಅಷ್ಟೇ, ಆಂಜನೇಯರದು ಅಷ್ಟೇ, ತಿಮ್ಮಾಪುರದಷ್ಟೇ. ಅರ್ಥ ಮಾಡ್ಕೊಳ್ಳಿ, ನಿಮಗೆ ರಾಜಕಾರಣದ ಶಕ್ತಿ ಬರದೆ ಹೋದರೆ ನೀವೇನು ಸಾಧಿಸಲಿಕ್ಕಾಗಲ್ಲ. ಆ ರಾಜಕಾರಣದ ಶಕ್ತಿನೂ ಕೂಡ ಹೇಗೆ ತಗೋಬೇಕಂದ್ರೆ ಅದನ್ನು ನಮ್ಮ ಮುನಿಯಪ್ಪಾಜಿ ಹತ್ರ, ತಿಮ್ಮಾಪುರ ಹತ್ರ, ಆಂಜನೇಯರ ಹತ್ರ, ನಮ್ಮ ನಾರಾಯಣ ಸ್ವಾಮಿ ಹತ್ರ ಪಾಠ ಕಲಿಬೇಕು. ನೆಕ್ಸ್ಟ್ ನೀವು 2ನೇ ಸಾರಿ ನಾಯಕರಾಗಬೇಕು. ಜೀವನವೇ ಹಿಂಗಾಯಿತು. ಅದಕ್ಕೆ ಅಧಿಕಾರ, ಹಣ ಎರಡಿರಬೇಕು. ಇದಿಲ್ದಿದ್ರೆ ಆಗೋದಿಲ್ಲ. ನಮ್ಮ ಮುನಿಯಪ್ಪ ಸಾಹೇಬ್ರಿಗೆ ಚಂದ ಗೊತ್ತು ಸ್ವಾಮೀಜಿಗಳ ಜೀವನ. ನೀವು ಅಂದ್ಕೊಂಡಿದ್ರೆ ಎಲ್ಲ ಸ್ವಾಮೀಜಿಗಳು ಐಷಾರಾಮಿ ಆಗಿದ್ದಾರೆ. ಹೆಂಗ್ರಿ ಐಷಾರಾಮಿ? ನೀವೇ ಐಷಾರಾಮಿ ಇಲ್ಲ. ಶಿಷ್ಯರಂಗೋ ಸ್ವಾಮಿನೇ ಹಂಗೆ, ಯಥಾ ರಾಜ ತಥಾ ಪ್ರಜಾ, ಯಥಾ ಗುರು ತಥಾ ಶಿಷ್ಯ. ಹೌದು, ಯಾಕೆಂದ್ರೆ ನೀವು ಬಡವರು, ಸ್ವಾಮೀಜಿನೂ ಬಡವ. ಬಟ್ ನೀವು ನಾಲೆಡ್ಜ್ ಇದೆ, ಸ್ವಾಮೀಜಿಗೂ ನಾಲೆಡ್ಜ್ ಇದೆ. ಕಳೆದ ಒಂದು 15 ದಿನದಿಂದ ಒಂದು ಲಿಂಗಾಯತರ ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ರು ಸರ್. 1 ನಿಮಿಷದಲ್ಲಿ ಮುಗಿಸ್ತೀನಿ. ನಾನು ಭಾಷಣ ನನ್ನ ಸ್ಟೈಲಲ್ಲಿ ಮಾಡಿದೆ. ನನ್ನ ಅತ್ಯದ್ಭುತ ಅಂತ ಅಲ್ಲ, ಅದು ರೆಡ್ಡಿ ಜನಾಂಗದವರು ಲಿಂಗಾಯತರೆಲ್ಲ ಕೂತ್ಕೊಂಡು ಕೇಳ್ತಿದ್ದಾರಂತೆ. ನಾನು ಹೇಳಿದ್ದು ಬಂದುಬಿಟ್ಟೆ ನಮ್ಮ ಜನಾಂಗದ ಮನೆಯಲ್ಲಿ ನೀವು ಪ್ರಸಾದಕ್ಕೆ. ಆ ಮಾತಾಡಿ ಸ್ವಾಮೀಜಿ ಯಾವ ಜನ, ಅದ್ಯಾಕೆ ಕಲರು ಟಾಕಿಂಗ್ ಕಲರ್ ಅಲ್ಲ. ಕಲರ್ ಏನಕ್ಕೆ ಬರ್ತದೆ? ಎಲ್ಲ ವಿತಿನ್ ಡೇನಲ್ಲಿ ಕಲರ್ ಬದಲಾಯಿಸ್ಕೋಬೋದು. ಬಣ್ಣ ಮುಖ್ಯ ಅಲ್ಲ, ಗುಣ ಮುಖ್ಯ. ಆ ಸ್ವಾಮೀಜಿ ಮಾದಿಗರ ಸ್ವಾಮೀಜಿ ಹೆಂಗೆ ಮಾತಾಡುತ್ತಾರೆ ಸ್ವಾಮೀಜಿ? ಒಳ್ಳೇದಾಯ್ತು, ಓಕೆ, ದಟ್ಸ್ ಅನ್ ಅಸೆಟ್. ನನ್ನ ಸಮಾಜಕ್ಕೂ ಒಂದು ಮುಖವಾಣಿ. ಹೋಗಿ ಮಾತಾಡೋ ಸ್ವಾಮೀಜಿಗಳು ಯಾರೂ ಬೆಳೆದಿಲ್ಲ. ಯಾರು ಮೌನವಾಗಿರ್ತಾರೆ ಸ್ವಾಮೀಜಿ ಬೆಳೆದಿದ್ದಾರೆ. ಪೊಲಿಟಿಷಿಯನ್ ಯಾರು ಜಾಸ್ತಿ ಮಾತಾಡ್ತಾರೋ ಅವ್ರು ಬೆಳೆದಿಲ್ಲ. ಆಮೇಲೆ ಮಗಡೆ ಮಗಕ್ಕೆ ಅಂತಾರೆ. ಯಾರು ಮಾತಾಡಲ್ಲ ಅವರು ಚಂದ ಕಾಣ್ತಾರೆ. ಈಗ ನೀವು ಅಷ್ಟೇ, ನೀವು ಜಾಸ್ತಿ ಮಾತಾಡೋದು ನೀವು ರಾಜಕಾರಣಕ್ಕೆ ಬರೋಕ್ಕಾಗೋದಿಲ್ಲ. ನೀವು ಮಾರ್ಗ ಬದಲಿಸ್ಬೇಕು, ಮಾರ್ಕ್ ಕಮ್ಮಿ ಮಾಡಬೇಕು. ಅದಕ್ಕೆ ನನಗನ್ಸಿತ್ತು ಇನ್ಮೇಲೆ ಮಾತಾಡಲ್ಲ ನಾನು. ಎಲ್ಲ ಸ್ವಾಮಿಗಳು ಹೆಂಗಾದ್ರೆ ಹಂಗೆ ನಾನು ಇರ್ಬೇಕಂತ. ಇನ್ನು ಮುಂದೆ ಎಲ್ಲ ಸ್ವಾಮಿಗಳನ್ನು ಬೆಳೆಸುವಂಥ ಮುಖಂಡತ್ವವನ್ನು ನಮ್ಮ ಮುನಿಯಪ್ಪಾಜಿ ತಗೋಬಿನ ರೂಪರೇಷೆ ಏನಿದೆ ಅದಕ್ಕೆಲ್ಲ ನಮ್ಮ ಸಂಪೂರ್ಣ ಬೆಂಬಲ. ಎಲ್ಲ ಮಠಾಧೀಶರು ನಿಮ್ಮ ಜೊತೆಗಿರ್ತೀವಿ. ಮಠಾಧೀಶರು ನಮ್ಮ ಜೊತೆಗಿದ್ದಾರೆ ಅಂತ ನೀವು ಹೇಳ್ಕೋಬೇಕು. ಮಠಾಧೀಶರು ನಿಮ್ಮ ಜೊತೆಗಿದ್ದಾರೆ ಅಂದಾಗ ಎಲ್ಲ ಸಮುದಾಯದ ಪೊಲಿಟಿಷಿಯನ್ ಏನು ದೊಡ್ಡ ದೊಡ್ಡದಿದ್ದಾರೆ ನಿಮ್ಮ ಹೈಕಮಾಂಡ್ ಅವರ ಸತ್ಯ ಟೈಪ್ ಆಫ್ ಸ್ವಾಮೀಜಿ ಹ್ಯಾವಿಂಗ್ ಮುನಿಯಪ್ಪಾಜಿ ನರಸ್ವಾಮಿ ಅಂತಾರೆ. ನೀವು ಬಿಟ್ಬಿಟ್ಟು ಹೋಗ್ತೀರಾ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ನೀವು ನಮ್ಮನ್ನು ಬಿಟ್ಟು ನಾವು ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ಅಂದರೆ ಸಾತ್ವಿಕರು ಯಾವತ್ತೂ ಪ್ರಸಾದ ಕೊಡದಲ್ಲಿ ಕಳಿಸಲ್ಲ. ನಾರಾಯಣ ಸ್ವಾಮಿ ಅವರು, ನಮ್ಮ ಮುನಿಯಪ್ಪ ಸರು, ತಿಮ್ಮಾಪುರ ಸರು, ಆಂಜನೇಯ ಸರು
ಎಲ್ಲರೂ ಅಂಥವ್ರನ್ನ ಬೆಳೆಸೋಣ, ಮತ್ತು ನಮ್ಮ ಜೊತೆಗೆ ಗಟ್ಟಿಯಾಗಿ ನಮ್ಮನ್ನು ಬೆಳೆಸಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮ ಜಯಂತ್ಯುತ್ಸವಕ್ಕೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ಇದೆ. ಜನಗಳು ಬರಲಿಕ್ಕೆ ನಾವು ಉತ್ತೇಜನ ಕೊಟ್ಟು ಹಳ್ಳಿ ಹೇಳ್ತೀವಿ, ನೀವು ಆ ಕೆಲಸ ಕೊಡಿ ನಮಗೆ ಸ್ವಾಮೀಜಿಯರಿಗೆ. ಸ್ವಾಮೀಜಿ ಬಂದಾಕ್ಷಣ ಬರೀ ಆಶೀರ್ವಚನ ಪ್ರವಚನ ಮಾಡಿ ಮುಗಿಸೋರಲ್ಲ. ಯು ಮಸ್ಟ್ ಗೋ ದ ಸ್ಟ್ರೀಟ್ ಆಫ್ ಅವರ್ ಕಮ್ಯುನಿಟಿ. ಸಮುದಾಯದ ಕೇಳಿಗೆ ಹೋಗ್ಬೇಕು ಸ್ವಾಮೀಜಿಗಳು. ಬರೀ ನನ್ನ ಜನಾಂಗದ ಜಯಂತ್ಯುತ್ಸವ ನಡೀತದೆ ಅಂತ ಆ ಕೆಲಸಗಳು ನಾವು ಮಾಡ್ತೀವಿ ಅಂತ ಹೇಳಿ ಮಾತಿಗೆ ವಿರಾಮ ಕೊಡ್ತಿದ್ದೀವಿ. ತಮ್ಮೆಲ್ಲರಿಗೂ ಧನ್ಯವಾದ. ಆದಿಶಕ್ತಿಯಾದಂಥ ಮಾದರಿಯ ಕುಲದಲ್ಲಿ ಹುಟ್ಟಿರುವಂಥ ಮಾತಂಗಿ ದೇವಿಯನ್ನು ಸ್ಮರಿಸಿಕೊಂಡು ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ಒಂದು ಸವಿಯನ್ನು ಉಣಿಸಂಥ ಜಾಂಬುದಿನ ಸ್ಮರಿಸಿಕೊಂಡು ಆಕಾಶದಲ್ಲಿ ತಾರೆ ಮೆರೆದಂಥ ಅರುಂಧತಿಯನ್ನು ಸ್ಮರಿಸಿಕೊಂಡು ಇವತ್ತಿನ ಮಾದರ ಚೆನ್ನಯ್ಯ ಜಯಂತಿಯ ನಿಮಿತ್ತ ಸಭೆಯಲ್ಲಿ ಪಾಲ್ಗೊಂಡ ನನ್ನೆಲ್ಲ ಸಮಾಜದ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಆಶೀರ್ವಾದಗಳು. ಈವರೆಗೆ ನನ್ನ ಸಮಾಜದ ಕುಂದುಕೊರತೆಗಳು, ಇತಿಹಾಸಗಳು, ಅಮೃತ ಗಳಿಗೆಗಳು, ವಿಷಯಗಳಿಗಳೆಲ್ಲ ತಿಳ್ಕೊಂಡು ನೀವೆಲ್ಲರ ಒಂದು ಕಡೆ ಅಭಿಮಾನ ಪಟ್ಟಿದ್ದೀರಿ, ಒಂದು ಕಡೆ ಅಸಂತೆ ಪಟ್ಟಿದ್ದೀರಿ. ಅದ್ರ ಯಾವುದನ್ನು ತೆಗೆದುಕೊಳ್ಳಬೇಕು, ಯಾವುದನ್ನು ತೆಗೆದುಕೊಳ್ಳೋದು ನೀವೆಲ್ಲ ಡಿಸೈಡ್ ಮಾಡ್ತೀರಿ. ಇವತ್ತು ನಮ್ಮ ಸಮಾಜ ಆದಷ್ಟು ಮಟ್ಟಿಗೆ ದೊಡ್ಡ ಒಂದು ಮೆನುಗುತಿಯಾಗಿ ಬೆಳೆಯುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿವರೆಗೂ ನಮ್ಮ ಊರಲ್ಲೇ ಒಂದು ಸ್ಥಾನ ಇರಲಿಲ್ಲ, ಊರಿನ ಹೊರಗಡೆ ಗುಡಿಸಲಲ್ಲಿ ಕೂಡ ನಮಗೆ ಸ್ಥಾನ ಇರಲಿಲ್ಲ. ಇವತ್ತು ಬೆಂಗಳೂರು ಅರಮನೆಯಲ್ಲಿ ಒಂದು ಕುಂತು ನಾವು ಮಾತಾಡ್ತಿದ್ವಿ ಅಂದರೆ ದೇಶ ಗರ್ವ ಪಡಿತಾ ಇದೆ. ದೇಶ ಗರ್ವ ಪಡೋಂಥ ಮಹಾದೇವರು ನಾವು ಬೆಳೀತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಏನು ನಿಮಗೆಲ್ಲ ಗೊತ್ತು, ನಾವು ಮಾದಿಗರಿಗೆ ನಾವೇನು ಮಾಡಬೇಕು ಅಂತ ನೀವೆಲ್ಲ ವಿಷಯ ಮಾಡ್ಬೋದು. ಸ್ವಾಮೀಜಿ ಹೇಳೋ ಪ್ರಕಾರ ಮಾದರ ಚೆನ್ನಯ್ಯ ಜಯಂತಿಗೆ ನಮ್ಗೆ ಏನು ಕೊಡುಗೆ, ಮಾದರ ಚೆನ್ನಯ್ಯ ಜಯಂತಿ ಏನೇನು ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ತುಡುಕ್ತೀವಿ. ಯಾಕಂದರೆ ಸಮಾಜ ಕಟ್ಟಕ್ಕೆ ಎಲ್ಲರೂ ಬೇಕಾದರೆ ಸ್ವಾಮಿಗಳು ಮುಂದಾಗಬೇಕು. ಆದರೆ ನಾನು ಮುಂದಾಗ್ತೀನಿ. ಜಯಂತಿ ಮಾಡಬೇಕು ಅನ್ನೋ ವಿಷಯ ಏನಂದರೆ, ನಾನೊಂದು ಧಾರ್ಮಿಕ ಕಾವಿ ಬಟ್ಟೆ ತೊಡ್ಕೊಳ್ಳೋದಾಗಿ ಧಾರ್ಮಿಕ ವಿಷಯ ನಾನು 2 ಉಲ್ಲೇಖ ಕೊಡ್ತಿದ್ದೀನಿ. ಮಾದರ ಚೆನ್ನಯ್ಯ ಜಯಂತಿ ಮಾಡಬೇಕಾದ್ರೆ ಒಂದು ಜ್ಯೋತಿ ಯಾತ್ರಾ ಕಾರ್ಯಕ್ರಮ ಮಾಡಿ ಅಂತ ನಾನು ಮಾದರ ಚೆನ್ನಯ್ಯ ಹುಟ್ಟಿದ ಜಾಗದಿಂದ ಒಂದು ಜ್ಯೋತಿ ತಂದು ವೇದಿಕೆ ಮೇಲೆ ಪ್ರಸಾರ ಮಾಡೋಣ. ಒಂದು ರಥಯಾತ್ರೆ ಹೊರಡಿಸ್ರಿ. ಒಂದು ಇಡೀ ನಮಗೆ ಯಾವ ಕಾರ್ಯಕ್ರಮ ಎಲ್ಲೆಲ್ಲಿ ಜನ ಬರಬೇಕು ಅಂತ ವಿಚಾರ ಇದೆ. ನಮ್ಮ ಒಂದು ಕಾನ್ಸೆಪ್ಟ್ ಇದೆಯೋ ಅಲ್ಲದೆ ನಾವು ಆ ಗಾಡಿಯನ್ನು ಕಳಿಸ್ಕೊಂಡು ಅದು ಮಾದರ ಚೆನ್ನಯ್ಯ ರಥೋತ್ಸವ ಮಾಡೋಣ. ಆಮೇಲೆ ಇಲ್ಲಿವರೆಗೂ ನಾವೆಲ್ಲ ಮಾತಾಡ್ತೀವಿ, ಮಾದರ ಚೆನ್ನಯ್ಯ ಬರೆದ 10 ವಚನಗಳಿದ್ದಾರೆ. ಅವು ಇನ್ನೂವರೆಗೂ ಜನಸಾಮಾನ್ಯರಿಗೆ ಹುಟ್ಟಿಲ್ಲ, ತಲುಪಿಲ್ಲ. ಅವೆಲ್ಲೋ ಸಣ್ಣ ಸಣ್ಣ ಪುಸ್ತಕಗಳಿದ್ದಾವೆ. ಆದಷ್ಟು ಮಟ್ಟಿಗೆ ಇನ್ನೊಂದು 10-15 ಒಂದು ತಿಂಗಳು ಟೈಮ್ ಇದೆ. 1 ಲಕ್ಷ ಪ್ರತಿಯನ್ನು ನೀವು ಮಾಡಿಸ್ರಿ ಅಂತ ನಾನು ಹೇಳ್ತೀನಿ. ಮಾದರ ಚೆನ್ನಯ್ಯ ಬರೆದಂಥ 10 ವಚನಗಳು 1 ಲಕ್ಷ ಪ್ರತಿ ಹ್ಯಾಂಡ್ ಬಿಲ್ ಮಾಡಿಸಿ ಆ ಕಾರ್ಯಕ್ರಮದಲ್ಲಿ ಮೊದಲು ಹಂಚೋಣ. ಆಮೇಲೆ ಹಳ್ಳಿಗೆ ಹಂಚೋದು ಬೇರೆ ಇತ್ತು. ಎರಡನೇದೇನೆಂದರೆ ಮಾದರ ಚೆನ್ನಯ್ಯ ನಾವು ಜೈಲಿಗೆ ಯಾರು ಬರ್ತಾರೋ ಅವ್ರಿಗೆ ನಾವು ಕೊಡೋದಾಗಬೇಕು. ಒಂದು ಇಂಗ್ಲೀಷ್, ಒಂದು ಹಿಂದಿ, ಒಂದು ಕನ್ನಡ, ಒಂದು ತೆಲುಗು, ಹಿಂಗೆ ಒಂದು 25 ಸಾವಿರ ನಾವು ಮಾಡಿಸಿದ್ರೆ 1 ಲಕ್ಷ ಪೇಮೆಂಟ್ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಬಂದಂಥ ಇವೆಲ್ಲರಿಗೂ ನಾವು ಕೊಡುಗೆ ಕೊಟ್ಟಂತ ಆಗ್ತದೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಮಾದರ ಚೆನ್ನಯ್ಯ ಜಯಂತಿ ಮಾಡೋಕ್ಕೆ ಈ ಒಂದು 900 ವರ್ಷ ಆಗಿದೆ. ಇಲ್ಲಿವರೆಗೂ ನಾವು ಎಲ್ಲಿ ವೇದಿಕೆಯನ್ನು ಮಾಡಲಿಲ್ಲ, ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳು ಮಾಡ್ತಿದ್ದೇವೆ. ಇವತ್ತು ರಾಜ್ಯದ ಮಟ್ಟದಲ್ಲಿ ಅದನ್ನು ಅಷ್ಟೇಗೆ ಅದು ಸುವರ್ಣ ಅಕ್ಷರದಲ್ಲಿ ಬರುವಂತ ಆಗಬೇಕು ಅಂತ ನಾನು ಕೇಳಿದ್ದೀನಿ. ಅದು ಆಗ್ತದೆ. ನಾವೆಲ್ಲರೂ ಹಿಂದಿದ್ದೀವಿ. ಆದಷ್ಟು ಮಟ್ಟಿಗೆ ನಮ್ಮ ಮಂತ್ರಿಗಳಿಂದ ನಾವೆಲ್ಲ ಧನ್ಯರು ಇದ್ದುಕೊಂಡು ಇವತ್ತ ಧಾರ್ಮಿಕವಾಗಿ ಬೆಳೆಸ್ತೀವಿ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆಸಲು ನಾವು ಸಿದ್ಧವಾಗಿದ್ದೀವಿ. ಮುಂದಿನ ಯುವಕರಿಗೆ ನಾವು ಬೆಂಬಲವಾಗಿರ್ತೀವಿ. ಯಾರ್ಯಾರು ಎಲೆಕ್ಷನ್ ಇರ್ತಾರೆ ಎಲ್ಲ ನಾವು ಜೊತೆ ಬಂದು ಪ್ರಚಾರ ಮಾಡಿ ಅವರಿಗೆ ಇದು ಮಾಡಿ ನಾವು ರಾಜ್ಯದಲ್ಲಿ ಗೆಲ್ತೀವಿ ಅಂತ ವಿಚಾರ ಮಾಡ್ಕೊಂಡು ಹೇಳ್ತಿದ್ದೀನಿ. ಸದಾಶಿವ ಯಾವ ಮಟ್ಟಿಗೆ ಬಂದಿದೆ ಅದು ಇನ್ನೂ ಪೂರ್ಣ ಆಗೋ ನಮ್ಮ ಹತ್ತಿರ ಇದ್ದೀವಿ. ಆ ಪೂರ್ಣವಾಗಿ ಹಂತವರೆಗೆ ನಾವೆಲ್ಲರೂ ಬೆಂಬಲವಾಗಿರ್ತೀವಿ ತಿಳ್ಕೊಂಡು ಇವತ್ತ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಮಾತಂಗಿ ಋಷಿ ಆದಿಜಾಂಬವ ಮಾತಂಗಿ ಎಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಬೇಕು. 2 ಮಾತು ಮುಗಿಸ್ತೀವಿ. ಓಂ ತತ್ಸತ್. ಓಂ ಗುರುಭ್ಯೋ ನಮಃ. ವಿಷ್ಣುಪತ್ನಿಂ ಸಮೋಪೇತಂ ಸರ್ವವರ್ಣಮುಖೀತಲೆ ಅನೇಕ ರತ್ನ ಸಂಭೂತಿ ಭೂಮಿದೇವಿ ನಮಸ್ಕೃತಿ ಪೃಥ್ವಿದೇಯಂ ಧೃತಾಲೋಕಿನಾದೃಷ್ಟಂ ಪಂಚಧಾರೆಯ ಕಥಿತಂ ಮಾತಂಗದೇವಿಯೇ ನಮಃ. ವಿಶ್ವವಸು ಸಂವತ್ಸರದ ಶುಭವಾದ ಶುಭ ಸಂಜೆಯ ಈ ಒಂದು ಸುಸಂದರ್ಭದಲ್ಲಿ ಆದಿಜಾಂಬವ ಒಂದು ಶಕ್ತಿಯನ್ನ, ಮಾತಂಗ ದೇವಿಯವರ ಶಕ್ತಿಯನ್ನ, ಆದಿಜಾಂಬವ ಮತ್ತು ಮಾತಂಗ ಅರುಂಧತಿ ಸೃಷ್ಟಿ ಸ್ಥಿತಿ ಲಯ ರಜೋ ಸತ್ವ ತಮೋಗುಣಗಳ ತಿರ್ಕರಣಗಳನ್ನ ಮಾನವಿನ ಒಳಿತಿಗೋಸ್ಕರವಾಗಿ, ಚಿನ್ಮಯ ಮಾಡುವುದಕ್ಕೋಸ್ಕರವಾಗಿ, ಅಂದರೆ ಜ್ಯೋತಿಯನ್ನು ಪ್ರಕಾಶ ಮಾಡೋಕ್ಕೋಸ್ಕರವಾಗಿ ಆಯೋಜನೆ ಮಾಡತಕ್ಕಂತಹ
ಈ ಸುಸಂದರ್ಭದಲ್ಲಿ ಏನು ಡಿಸೆಂಬರ್ 6 ಮತ್ತು 7ನೇ ತಾರೀಕು ಮಾದಾರ ಚೆನ್ನಯ್ಯನವರ ಆಧುನಿಕ ಯುಗದಲ್ಲಿ ಬಸವ ತತ್ವದ ಸಿಂಧೂರಗಳನ್ನ, ವಚನಾಮೃತ ಶಕ್ತಿಗಳ ಸಂದೇಶಗಳನ್ನ ಮಾನವ ಕಲ್ಯಾಣಕ್ಕೋಸ್ಕರವಾಗಿ ಸಾರಿರತಕ್ಕಂತಹ ಮಾದಾರ ಚೆನ್ನಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಗೋಸ್ಕರವಾಗಿ ಆಗಮಿಸಿರ್ತಕ್ಕಂತಹ ವೇದಿಕೆ ಮೇಲಿರ್ತಕ್ಕಂತಹ ಪೂಜ್ಯರೇ, ನಾಡು ನುಡಿಯ ಕಂಡಂತಹ ಸಮಾಜವನ್ನ ಬಹು ಮುಖ್ಯ ಕೋನದಲ್ಲಿ ಈ ಒಂದು ಆದಿಜಾಂಬವ ಸಮಾಜವನ್ನ ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕದ ಸಮನ್ವಯದ ಒತ್ತಡಗಳಲ್ಲಿ ಅವಿಚ್ಛಿನ್ನವಾಗಿ ಇಲ್ಲಿನವರೆಗೂ ಕೂಡ ನಮ್ಮ ಸಮಾಜದಲ್ಲಿ ಯಾರಾದರೂ ಒಬ್ಬ ಏಕೈಕ ಮನುಷ್ಯರು ರಾಜಕೀಯವಾಗಿ ಸಮಾಜದ ಪ್ರಪಂಚಗಳಲ್ಲಿ ಇವತ್ತು ರಾಜಕೀಯವಾಗಿ ಬಂದಿದ್ದಾರೆ ಎಂದು ನಮ್ಮ ಭಾರತದಲ್ಲಿ ಮೊದಲನೆಯವರು ಡಾಕ್ಟರ್ ಯಾರಂದ್ರೆ ಬಾಬು ಜಗಜೀವನ್ ರಾವ್ ಅವರು. ಎರಡನೆಯ ದಕ್ಷಿಣ ಭಾರತದಲ್ಲಿ ಅವಿಚ್ಛಿನ್ನವಾಗಿ 7 ವರ್ಷಗಳ ಕಾಲ ನಿರಂತರವಾಗಿ ರಾಜಕೀಯದ ಮುಂಚೂಣಿಗಳಲ್ಲಿ ಅವಿಚ್ಛಿನ್ನವಾಗಿ ಬೆಳೆದಿರ್ತಕ್ಕಂಥ ಪ್ರಕಾಶ ಕೊಟ್ಟಂತವರು ಯಾರಾದರೂ ಇದ್ದಾರೆ ಅಂದ್ರೆ ಕೆ.ಎಚ್. ಮುನಿಯಪ್ಪಾಜಿಯವರು. ಇವರ ಇಬ್ಬರ ಆದರ್ಶಗಳನ್ನು ನಾವು ನೆನೆಸಿಕೊಂಡಾಗ ಸ್ವತಂತ್ರ ಬಂದ ಪೂರ್ವದಲ್ಲಿ ಹೇಗಿತ್ತು, ಸ್ವತಂತ್ರ ಬಂದ ಅನಂತರದಲ್ಲಿ ರಾಜಕೀಯ ಮುಸ್ಸಂಜೆಗಳು ನಮ್ಮ ಸಮಾಜದ ಬಹುಮುಖ್ಯವಾಗಿರ್ತಕ್ಕಂತಹ ಪ್ರತಿಷ್ಠೆಯ ಜ್ವಾಲಮುಖಿಯನ್ನ ಸ್ಥಾಪಿತಗೊಳಿಸಿದ್ದಾರೆ ರಾಜಕೀಯದಲ್ಲಿ ಎಂಬತಕ್ಕಂಥ ಅಕ್ಷರಗಳು ಅಳಿಸದಿಲ್ಲದಂತಹ ಒಂದು ಭೂಮಿಗೆ ಹಾಕಿರುವ ಬೀಜ, ಅಕ್ಷರಕ್ಕೆ ಹಾಕಿರುವ ಎಲೆಗೆ ಹಾಕಿರುವ ಅಕ್ಷರಗಳು ಎಂದಿಗೂ ನಶಿಸುವುದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಭೂಮಿಗೆ ಹಾಕಿರುವ ಬೀಜ, ಅಕ್ಷರದಲ್ಲಿ ಮೂಡಿರುವಂತಹ ಅಕ್ಷರಗಳು ಎಂದಿಗೂ ಅಳಿಸುವುದಿಲ್ಲ. ಅಳಿಸದಿಲ್ಲದಿರುವಂತಹ ಅಕ್ಷರಗಳು ಮುಂದೆ ಬರುತ್ತಾ ಇರುವ ಗೊತ್ತಿಲ್ಲ. ಆದ್ರೆ 7 ಬಾರಿ ಅವಿಚ್ಛಿನ್ನವಾಗಿ 7 ಬಾರಿ ನಮ್ಮ ಬಾಬು ಜಗಜೀವನ್ ರಾವ್ ಅವರು ಕೂಡ 7 ಬಾರಿ ಗೆದ್ದಿದ್ರು. ಅದೇ ರೀತಿ 7 ಬಾರಿ ಅವರು 8 ಬಾರಿ ಗೆದ್ದಿದ್ರು. 7 ಬಾರಿ ಸಪ್ತಮ ಒಂದು ಶಕ್ತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕೆ.ಎಚ್. ಮುನಿಯಪ್ಪಾಜಿಯವರು. ಅವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅದರಂತೆ ಸಮಾಜದ ಮುಖತ್ವದಲ್ಲಿ ಬಂಧು ಸಮಯವಿಟ್ಟುಕೊಂಡು ಮಾತು ಬೆಳ್ಳಿ ಮೌನ ಬಂಗಾರದಂತಿದ್ರೆ ಕೆ.ಎಚ್. ಮುನಿಯಪ್ಪಾಜಿಯವರು ಮಾತಿನಿಂದ ಈ ಮಾತಿಕ ಸಮಾಜದ ಒಕ್ಕೂಟದ ಶಕ್ತಿಗಳನ್ನ ಘರ್ಷಣಂ ಸ್ತಂಭನಸ್ಯ ಮುಖಾವಲೋಕನಸ್ಯ ಪ್ರಭುವಂಜಲಲಾಟಮಿ ಅತಿಕ್ರಮೇಶಿರೋತ್ತಾರಣಂ ಸಮಸ್ತ ಸುಖಿನಂ ಭವಂತು ಎಂಬತಕ್ಕಂಥ ಮಾತಿನ ಗರ್ಜನೆಯನ್ನು ಕೊಟ್ಟಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಕೂಡ ಇದ್ದಾರೆ. ಮಾತಿನಿಂದ ಮಾತಿನ ಮೌಲ್ಯಗಳನ್ನ ಮೌಖಿಕ ಅಧ್ಯಯನಗಳಲ್ಲಿ ಬಳಸ್ತಕ್ಕಂತಹ ಅಪಶ್ರಯಸ್ಯ ವಿಜ್ಞಾನಂ ಭಾವೈಕ್ಯಂ ಪೂರ್ಣಂ ತದಗ್ನಿ ಶಾಸ್ತ್ರ ವಿಚಾರಂ ತತ್ವಲಲಾಟವಿ ಸಂತಿತ ಧರ್ಪಣ ಆದಿಮೂಲಂ ಅನಂತ ಮೂಲಂ ಘನಮೂಲ ಸಾವಿರ ಸ್ಥಿತಿ ವಿದಾಶೇನಹಂ ಪೂರ್ವಂ ಭಾವಿಸ್ತದಾತನಿ ಅಂತ ಹೇಳ್ತೀವಿ ಶಾಸ್ತ್ರ. ಅದು ಹೇಳಬೇಕಾದ್ರೆ 1 ಗಂಟೆ ಬೇಕು. ಆದ್ರೆ ಅಂತಹ ಒಂದು ಸಮಾಜಕ್ಕೆ ಮುನ್ಸೂಚನೆಯಾಗಿರ್ತಕ್ಕಂತಹ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಭಾರತ ಖಂಡದ ಅನೇಕ ರಾಜ್ಯದಿಂದ ಬಂದಿರತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಮುಂಬದಿಯಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ಈ ಸಮಾಜ ಚಿಂತಕರೇ, IAS ಅಧಿಕಾರಿಗಳು, IRS ಅಧಿಕಾರಿಗಳು, ಎಲ್ಲ ಸಮಾಜ ಹೋರಾಟಗಾರರು, ಎಲ್ಲ ಬಂಧುಗಳೇ, ನಾವು ಯೋಚನೆ ಮಾಡಿದಾಗ ಖಂಡಿತವಾಗಿ ಹೇಳಬೇಕಾಗುತ್ತೆ, ಆದಿಜಾಂಬವರ ತುಣುಕುಗಳನ್ನು ಹೇಳಬೇಕಾದ್ರೆ 2 ದಿನನೂ ಕೂಡ ಸಾಕಾಗಲ್ಲ. ಮಂತ್ರಘೋಷಗಳಲ್ಲಿ, ವೇದಘೋಷಗಳಲ್ಲಿ ಋಗ್ವೇದ, ಯಾಜುರ್ವೇದ, ಸಾಮವೇದ, ಅಥರ್ವರ್ಣ ವೇದಗಳು 4 ವೇದಗಳಲ್ಲ. ಮುಂದೆ ನಾವೆಲ್ಲರೂ ಕೂಡ ಕೃತಕ, ತೀರ್ಥ, ದ್ವಾಪರ, ಕಲಿಯುಗ 4 ಯುಗಗಳು ಇದ್ದಾವೆ ಅಂತ ನಾವು ಅನ್ಕೊಂಡಿದ್ದೀವಿ. ಆದ್ರೆ 18 ಯುಗಗಳು, 60 ಸಂವತ್ಸರಗಳು, 1 ದಿವಸಕ್ಕೆ 8 ಯಾಗಗಳು, 8 3 24 ಗಂಟೆಗಳು ಬರುತ್ತೆ. ಇದು ಗಣಿತಶಾಸ್ತ್ರಗಳಲ್ಲಿ ಅಸ್ಟ್ರಾಲಜಿ ಅಂತ ನಾವು ಏನು ಹೇಳ್ತೀವೋ ಅದರ ದಿಕ್ಸೂಚಿಯನ್ನು ಬಳಸಿದಾಗ ಆ ಅಕ್ಷರಗಳು ಯಾವುದಕ್ಕೆ ಬರುತ್ತೆ? ಮೇಷರಾಶಿ ಬರುತ್ತೆ, ಅಶ್ವಿನಿ ರಾಶಿಗಳಿಗೆ ಬರುತ್ತೆ. ಅಕ್ಷರಗಳಲ್ಲಿ ಹೋದಾಗ, ಸಾಂಕೇತದಲ್ಲಿ ಹೋದಾಗ, ನಾವು ಚರ್ಚೆ ಕೂತ್ಕೊಂಡಾಗ ಇಡೀ ಯಾವುದೇ ಭಾರತ ಮೂಲೆಯಲ್ಲಿರ್ತಕ್ಕಂಥವರು ಕೂಡ ವೇದಾಧ್ಯಯನಕಾರರು, 18 ಪುರಾಣಕಾರರು,
60 ಸಂವತ್ಸರಗಳು ಸುಕೃತಿ ದಾತ್ರಿಕೆ ವಿನಯ ಗಾಂಭೀರ್ಯ ನವಕೋಟಿ ಅಸಿ ವಸಿ ಸನಾತನ ಶಾಸ್ತ್ರೋಚ್ಚಾರದ ಶಾರದ ತಿಲಕ ಬಹುಮುಖ್ಯವಾಗಿರ್ತಕ್ಕಂಥ 18 ಪುರಾಣಗಳನ್ನು ತೆಗೆದುಕೊಂಡಾಗ ನಮ್ಮ ದೇವನಾಗರಿ ಲಿಪಿಯಲ್ಲಿರ್ತಕ್ಕಂಥ ಒಂದಷ್ಟು ಅಕ್ಷರಗಳನ್ನ ನಾವು ಎವಿಡೆನ್ಸ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೋಡಿ, ನಾವು ಬೆಳಿಬೇಕು ಅಂದಾಗ ತರ್ಕ ಬರುತ್ತೆ. ತರ್ಕಕ್ಕೆ ನಾವು ಸಿದ್ಧರಾಗಿರಬೇಕು ಅಂದಾಗ ಮೂಲಭೂತ ಸೌಕರ್ಯಗಳ ಒಂದಿಷ್ಟು ತುಣುಕುಗಳು ಬೇಕಾಗುತ್ತೆ. ಅದು ನಾವು ಪ್ರತಿಯೊಬ್ಬರು ಕೂಡ ಮನೆ ಈ ಪೃಥ್ವಿಯಲ್ಲಿ ಹುಟ್ಟಿದ ಮೇಲೆ ನಾವೇ ಚೆನ್ನಾಗಿರ್ಬೇಕು, ನಮ್ಮ ಸಂಬಂಧ ಚೆನ್ನಾಗಿರ್ಬೇಕು ಅನ್ನೋದು ಬಯಸುವುದು ಸಹಜ. ಆದ್ರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಶಕ್ತಿ ಕೂಡ ಇರುತ್ತೆ. ಆಕ್ಸಿಜನ್ ನಲ್ಲಿ ಕಾರ್ಬನ್ ಇದ್ದಂಗೆ ಆಮ್ಲಜನಕ ಮತ್ತು ಇಂಗಾಲದ ಆಮ್ಲ ಎರಡು ಪರಿಪಕ್ವವಾಗಿರುತ್ತೆ. ಅದಕ್ಕೆ ನಾವು ಸಮಾನತ್ವ ಕೊಡಬೇಕು ಅಂದ್ರೆ ಖಂಡಿತವಾಗಿ ನೋಡಿ, ಒಂದು ಅಧ್ಯಯನ ಪೂರಕವಾಗಿರ್ತಕ್ಕಂಥ ಜೀವಶಾಸ್ತ್ರದ ಅಧ್ಯಯನ ಒಂದೇ ಒಂದು ತುಣುಕು ಹೇಳ್ತೀನಿ ನಾನು. ನೋಡಿ, ರಕ್ತಗಳಲ್ಲಿ ನಮ್ಮ ಬ್ಲಡ್ ಇದೆಯಲ್ಲ, ರಕ್ತ ಎಷ್ಟು ಗುಂಪುಗಳಿದೆ ಅಂತ ಜೀವಶಾಸ್ತ್ರ ಹೇಳುತ್ತೆ. 8 ಭಾಗ 33 ಗುಂಪುಗಳಿರುತ್ತೆ. ABO ಅಂತ ಬರುತ್ತೆ. ಆ ಅಕ್ಷರ ಆದಿಜಾಂಬವರ ಹೆಸರಿಗೆ ಎಂತೆಂಥ ಸಂಸ್ಕೃತದಲ್ಲಿ ಅಧ್ಯಾಪನಗಳಿದ್ದಾವೆ, ಮೌಖಿಕ ಲೇಖನಗಳಿದೆ ಅಂತ ಸ್ವಸ್ತಿಕಾನಂದಕಂ ಪೂರ್ವ ಅಪುತ್ವ ಸಂಗಮಿ ಮತ್ತು ನಮ್ಮ ಕಾಶಿಯಲ್ಲಿರ್ತಕ್ಕಂಥದ್ದು ಮತ್ತು ನಮ್ಮ ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದಿಷ್ಟು ವಿಚಾರ ಸಂಕೀರ್ಣಗಳನ್ನು ಕೇಳಿದಾಗ ತುಣುಕುಗಳು ಸಿಕ್ಕುತ್ತೆ. ಕಾಮಕೋಟಿಯಲ್ಲಿ ಕಂಚಿಯಲ್ಲಿ ಏನಂತ ಬರೆದಿದ್ದಾರೆ ಅಂದ್ರೆ, ಸಮತ್ವಯಂ ಭರತ ಖಂಡಸ್ಯ ಜಂಬುದ್ವೀಪ ಮೂಲ ನಿವಾಸಿಕಿ ಜಾಂಬವತ್ತಂ ಆದಿಬೀಜಕ ಅನಂತ ಕೋಟಿ ಪುಣ್ಯ ಪ್ರದೋಮಿ ವಿದ್ಯಾಧರಂ ಸಿದ್ಧೀಧರಂ ಸಂಗೀತ ಜ್ಞಾನ ರಸವಿದ್ಯಾ ತಂತು ಮೇಕಂ ಸಂಶಬ್ದಾಗಿತಿಕಿ ಜಾಂಬವಂತಿ ತಮೂಲಾಧಾರಂ ಚಕ್ರಂ ಕುಂಡಲಿ ಶಾಸ್ತ್ರಂ ಜಾಗತವು ಆತ್ಮೀಯಾನಂದಂ ಪ್ರಕರಣಹೋ ಅಂತ ಹೇಳುತ್ತೆ. ಇದರ ಅರ್ಥ, ಪ್ರತಿಯೊಬ್ಬರ ಜೀವನಾಡಿಗಳಲ್ಲಿರ್ತಕ್ಕಂತಹ ಬಿಂದುದ್ವಯ ಬಲಗಳು ಒಂದು ದಿವಸಕ್ಕೆ ನೋಡಿ 4,000 ಕೋಟಿ ರೆಡ್ ಸೆಲ್ಸ್ ಉತ್ಪತ್ತಿ ಆಗುತ್ತೆ ಬಾಡಿಲಿ, 2,000 ಕೋಟಿ ವೈಟ್ ಸೆಲ್ಸ್ ಉತ್ಪತ್ತಿ ಆಗುತ್ತೆ, 1,000 ಕೋಟಿ ಪ್ಲೇಟ್ ಸೆಲ್ಸ್ ಉತ್ಪತ್ತಿ ಆಗುತ್ತೆ. ಅದೆಲ್ಲ ಬಂತು ಎನ್ನುವಂತಹ ಅನುಕರಣೀಯ ಬೀಜ ತತ್ವಗಳನ್ನು ಕೇಳಿದಾಗ ಹಿರಿಯವರು ಹಾಕಿಕೊಟ್ಟಂತಹ ಆದಿ ಜಾಂಬವ ಅಂದ್ರೆ ಯಾರು? ಲಲಾಟ ಕಂಪುಂಜಸ್ಯ ಭಾವೇಶಕ 77 ತೊಟ್ಟು ರಕ್ತಕ್ಕೆ ಒಂದು ತೊಟ್ಟು ಬಿಂದುವಾಗುತ್ತೆ. ಸೂರ್ಯನ ಪಕ್ಕ ಮರ್ಕ್ಯುರಿ ಇರುತ್ತೆ, ಬುಧ ಗ್ರಹನೇ ಮರ್ಕ್ಯುರಿ ಪಾದರಸ ಅಂತ ಹೇಳ್ತೀವಿ. ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು ಬಿಂದು 72 ತೊಟ್ಟು ರಕ್ತಕ್ಕೆ ಒಂದು ತೊಟ್ಟು ಬಿಂದುವಾಗುತ್ತೆ. ಬಿಂದು ಅಂದ್ರೆ ನಮ್ಮ ಸಂತಾನ ಉತ್ಪತ್ತಿ ಮಾಡತಕ್ಕಂಥ ಪುರುಷತ್ವದ ಗುಣಗಳು. ಹಾಗಿದ್ರೆ ಈ ಆದಿ ಮೂಲದಲ್ಲಿ ಹೇಗೆ ಬಂತು ಎನ್ನುವುದರಿಂದ ಆದ್ರೆ ಋಷಣಂ ಚಾವಂತಿ ಚಾವರ್ಗಿ ಜಾಂಬವಂತೀತಃ ಶಿವಸಂಧಾನಂ ಬಗುಳಿಕಿ ನಾಂದಂ ಕೇಳಿಂಚಕಂ ಪಾರ್ವತಿ ಜಿಂಕೆಯ ಬಟ್ಟಿ ಹುಟ್ಟಿರ್ತಕ್ಕಂಥದ್ದು ಮಾನವ ಜನ್ಮದ ತುಣುಕುಗಳೇನಿದೆ ಅಂತ ಹೋದಾಗ ಆದಿಜಾಂಬವಸ್ಯಕ ಮೂಲ ಪುರುಷ ಅಂತ ಎಲ್ಲಿ ಬರುತ್ತೆ ಅಂತ ನಾವು ಎಲ್ಲಿ ವಾದ ಮಾಡಬಹುದು. ಯಾವುದ್ರ ಮೇಲೆ? ರಕ್ತದ ಒಂದು ಆಧಾರದ ಮೇಲೆ ಮಾತ್ರ ವಾದ ಮಾಡಕ್ ಸಾಧ್ಯವಾಗುತ್ತೆ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿಗಳು ನಮಗೆ ಬೇಕಾಗುತ್ತೆ. ಮಾತಂಗಿ ಎನ್ನುವಂಥದ್ದು ಏನಾದ್ರೂ ಕೂಡ ನಾವು ಹೇಳ್ಬೇಕಾದ್ರೆ ಅದು 3 ಗಂಟೆ ಬೇಕಾಗುತ್ತೆ. ನಾನು 3012 ಪುಟಗಳನ್ನ ಸುಮಾರು ಉತ್ತರದಿಂದ ಮತ್ತು ದಕ್ಷಿಣದ ಉತ್ತರವಾಗಿ ಸಂಸ್ಕೃತದಲ್ಲಿ, ದೇವನಾಗರಿ ಲಿಪಿಯಲ್ಲಿ, ಗೌರವಳಿಕ ಲಿಪಿಯಲ್ಲಿ ಎಲ್ಲವೂ ಕೂಡ ಎವಿಡೆನ್ಸ್ ಸಮೇತವಾಗಿ ಬರೆದಿಟ್ಟಿದ್ದೀವಿ. ಅದು ಮುಂದೊಂದು ದಿವಸ ಈ ಸಮಾಜಕ್ಕೆ ನಾವು ಏನಕ್ಕೂ ಕಡಿಮೆ ಇಲ್ಲ, ನಾವು ಯಾವ್ದ್ರಲ್ಲೂ ಕೂಡ ಶಕ್ತಿ, ಸಿದ್ಧಿ, ವಿದ್ಯಾ, ದರ, ಸಂಗೀತ, ಸಾಹಿತ್ಯ, ಕಲೆ, ಚೌಷಷ್ಠಿ 64 ವಿದ್ಯೆಗಳಲ್ಲೂ ಪರಿಣಿತರಾಗಿರ್ತಕ್ಕಂಥ ಈ ಸಮಾಜ ಅನ್ನುವಂಥದ್ದನ್ನೆಲ್ಲ ತಮ್ಮ ಎಲ್ಲರೂ ಕೂಡ ನಮ್ಮ KH ಮುನಿಯಪ್ಪಾಜಿಯವರು, ನಾರಾಯಣ ಸ್ವಾಮಿಯವರು ಮತ್ತು ನಮ್ಮ ಸ್ವಾಮೀಜಿಯವರು ಮುಂಬದಿಯಲ್ಲಿರ್ತಕ್ಕಂಥ ಎಲ್ಲ ದಾರ್ಶನಿಕರು, ಸಾಹಿತ್ಯಗಾರರು, ಕಲೆ, ಸಂಗೀತಗಾರರು ಎಲ್ಲರೂ ತಿಳಿಸಿಕೊಟ್ಟು ಈ ಸಮಾಜವನ್ನು ಪ್ರಪಂಚವಾಗಿ ಬೆಳಗಲಿ ಅಂತ ತಮ್ಮೆಲ್ಲರಿಗೂ ಕೂಡ ನನ್ನ ಕೋಟಿ ಸಂಪೂರ್ಣವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.